ನಮಸ್ಕಾರ. ಚಿಕ್ಕಬಳ್ಳಾಪುರದ ಎಲ್ಲ ನಾಗರಿಕರಿಗೆ ಸಂದೀಪ್ ರೆಡ್ಡಿ ಮಾಡುವ ನಮಸ್ಕಾರಗಳು. ಈಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಬೇಡದೇ ಇರೋಂಥ ವಿದ್ಯಮಾನ ನಡೀತಾ ಇದೆ. ಅದನ್ನೆಲ್ಲ ತಣ್ಣಗೆ ಮಾಡಬೇಕಾಗಿರುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಸಹ ಇದೆ. ಅದೇ ನಿಟ್ಟಿನಲ್ಲಿ ಇವತ್ತೇನು FIR ಅಲ್ಲಿ ಒಂದು 150 ಜನ ಅಂತ ನಮೂದಿಸಿ ಯಾರ FIR ಅಲ್ಲಿ ಇದ್ದಾರೆ ಅನ್ನೋದನ್ನು ಹೇಳದೇ ಇದ್ದಿದ್ದಕ್ಕೋಸ್ಕರ ಇಡೀ ಎಲ್ಲ ಗ್ರಾಮಗಳಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಕುಟುಂಬಗಳಲ್ಲಿ ಒಂದು ಗೊಂದಲ ಇತ್ತು. ಯಾರನ್ನು ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲದಿರೋದಕ್ಕೋಸ್ಕರ ನಿಜಕ್ಕೂ ಎಲ್ಲರೂ ಒಂದು ಭಯಭೀತರಾಗುವಂತಹ ಸನ್ನಿವೇಶ ನಿನ್ನೆ ರಾತ್ರಿಯಿಂದನೂ ಕ್ರಿಯೇಟ್ ಆಗಿತ್ತು. ನಿನ್ನೆ ಕೂಡ ಒಂದು 5 ಜನ ಹುಡುಗರನ್ನ ಅರೆಸ್ಟ್ ಮಾಡಿದ್ರು. ಇನ್ನೆಷ್ಟು ಜನನ ಅರೆಸ್ಟ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ದಿರ ತುಂಬ ಜನ ಯುವಕರು ಮನೆ ಬಿಟ್ಟು ಬೇರೆ ಬೇರೆ ಕಡೆ ಇರುವಂತಹ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಅದಕ್ಕೋಸ್ಕರ ನಾವು ಇವತ್ತು ಚಿಕ್ಕಬಳ್ಳಾಪುರದ ಸ್ಟೇಷನ್ಗೆ ಹೋಗಿ ನಮ್ಮ ಪ್ರತಿಭಟನೆಯನ್ನು ದಾಖಲು ಮಾಡಿ ನಾವು ಇದು ತಪ್ಪಾಗ್ತಿದೆ ಅಂತ ಪೊಲೀಸ್ ಏನು ಅಧಿಕಾರಿಗಳಲ್ಲಿ ಹೇಳಿದಾಗ ಅವರು ಸಹ ಅದನ್ನು ಅರ್ಥ ಮಾಡಿಕೊಂಡು ಎಷ್ಟು ಜನ ಇದ್ದಾರೆ, ಯಾರು ಪರ್ಟಿಕ್ಯುಲರ್ ಆಗಿ ತಾವು ಮಾಡಕ್ಕೆ ಹೊರಟಿದ್ದೀರಾ, ಎಂಥವ್ರ ಮೇಲೆ ಕೇಸ್ ಮಾಡಕ್ಕೆ ಹೊರಟಿದ್ದೀರಾ ಅಂತಂದಾಗ ತಾವು ದಾಖಲೆ ಅದು ಯಾರು ಹೆಸರುಗಳು ಹೇಳ್ತೀವಿ ಅಂತ ಹೇಳಿದರು. ಅದರಂತೆ ಈಗ ನಮ್ಗೆ ಒಂದು ಬಲ್ಲ ಮೂಲಗಳಿಂದ ಮತ್ತು ಕರೆಕ್ಟಾಗಿ ಒಂದು ಹೆಸರುಗಳ ಒಂದು ಯಾರು ಆಗಿದ್ದಾರೆ ಅನ್ನೋದನ್ನು ತಮ್ಮ ಗಮನಕ್ಕೆ ತರ್ತೀನಿ. ಅವರು ಬಿಟ್ಟು ಇನ್ನು ಮಿಕ್ಕಿದವ್ರು ಎಲ್ಲರೂ ಸಹ ತಂಪಾಡಿಗೆ ತಾವು ಜೀವನವನ್ನು ಎಂದಿನಂತೆ ದೈನಂದಿನ ಜೀವನದಲ್ಲಿ ತಾವು ತೊಡ್ಕೊಬೋದು. ಅದರಲ್ಲಿ ಹೆಸರುಗಳು ಹೇಳಕ್ಕೆ ಹೋಗಲ್ಲ, ಯಾಕಂದರೆ ಯಾರು ಇದು ಮಾಡಿರ್ತಾರೆ ಅನ್ನೋದನ್ನು ನಾನು ಹೆಸರು ಹೇಳಕ್ಕೆ ಹೋಗಲ್ಲ. ಈಗಾಗಲೇ ಆ ಕುಟುಂಬದವ್ರನ್ನ ನಾವು ಸಂಪರ್ಕ ಮಾಡಿ ಅವರಿಗೆ ಒಳ್ಳೆಯದಾಗಲಿ, ಅವ್ರಿಗೆ ಕಾನೂನಿನ ರಕ್ಷಣೆ ಕೊಡೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡೋಕ್ಕೆ ಹೊರಟಿದ್ದೀವಿ. ಸೊ ಆ ಹೆಸರುಗಳು ಹೇಳೋದಕ್ಕೆ ಹೋಗೋದಿಲ್ಲ. ಯಾವ ಊರು ಅನ್ನೋದನ್ನು ತಮಗೆ ಹೇಳ್ತೀನಿ. ಆ ಊರಿನ ಆ ಹೆಸರಿರೋರು ಬಿಟ್ಟು ಇನ್ಯಾರಿಗೂ ಈ ಒಂದು ಬೆದರಿಕೆ ಇಲ್ಲ. ತಾವೆಲ್ಲರೂ ತಮ್ಮ ದೈನಂದಿನ ಜೀವನಗಳಲ್ಲಿ ತೊಡಗಿಸ್ಕೊಳ್ಳಿ, ಮುಂದಕ್ಕೆ ಹೋಗೋಣಂತೆ. ಇದು ಏನಂತಂದರೆ ಹನುಮಂತಪುರ ಏನಿದೆ, ಹನುಮಂತಪುರದ 3 ಜನ ವ್ಯಕ್ತಿಗಳ ಮೇಲೆ ಇದೊಂದು FIR ಆಗುವಂತಹ ಸಾಧ್ಯತೆಗಳಿದೆ. ಅದನ್ನು ಅವ್ರಿಗೆ ಈಗಾಗಲೇ ನಾವು ತಿಳಿಸಿದ್ದೀವಿ. ಆಮೇಲೆ ಅಂದಾರ್ಲಹಳ್ಳಿಯ ಈಗಾಗಲೇ ಒಬ್ಬರು ಹೊರಗಡೆ ಇದ್ದಾರೆ, ಅಂದರೆ FIR ಅಲ್ಲಿ ಹೆಸರಿದೆ. ಅದು ಬಿಟ್ಟು ಇನ್ನೊಬ್ಬರ ಹೆಸರು ಕೂಡ ಅದರಲ್ಲಿ ಈಗ ಸೇರಿಸುವಂಥ ಕೆಲಸ ಆಗಿದೆ. ಅವ್ರಿಗೂ ಸಹ ನಾವು ಸಂಪರ್ಕ ಮಾಡಿ ಹೇಳಿದ್ದೀವಿ. ಮತ್ತು ರೇಣಮಾಕ್ಲಹಳ್ಳಿಯಲ್ಲಿ ಸಹ ಒಬ್ಬ ವ್ಯಕ್ತಿಯ ವಿರುದ್ಧ ಈ ರೀತಿ ಒಂದು FIR ಆಗುವಂತಹ ಸಾಧ್ಯತೆಗಳು ಇದೆಲ್ಲ ಇರೋದನ್ನು ನಾವು ಆ ಕುಟುಂಬದವ್ರಿಗೆ ತಿಳಿಸಿದ್ದೀವಿ. ಸೊ ಅದಕ್ಕೋಸ್ಕರ ಇನ್ನು ಉಳಿದಂಥ ಜನ ಏನಿದ್ದೀರಾ ತಾವು ಆರಾಮಾಗಿ ತಂಪಾಡಕ್ಕೆ ತಾವು ಇರಬಹುದು. FIR ಅಲ್ಲಿ ಬೇರೆ ಯಾರ್ದು ಹೆಸರು ಸೇರಿಸೋ ಅಂತಹ ಕೆಲಸನ ಪೊಲೀಸ್ ಇಲಾಖೆ ಇನ್ನು ಮಾಡೋದಿಲ್ಲ ಅನ್ನುವಂಥ ಭರವಸೆ ಕೊಟ್ಟಿದೆ. ಯಾಕಂದರೆ ಒಂದಷ್ಟು ಜನಗಳ ವಿಡಿಯೋಗಳನ್ನ ಬಂದಿರೋದ್ರಿಂದ ಅವರ ಕಾರ್ಯ ಅವರು ಮಾಡೋಕ್ಕೆ ಹೊರಡ್ತಾರೆ. ಬಟ್ ಇವಾಗ ಏನು ಈ ರೀತಿ ಯಾರು FIR ಆಗುತ್ತೆ ಅವರಿಗೆ ಕಾನೂನಿನ ರಕ್ಷಣೆ ಕೊಡುವಂತಹ ಕಾನೂನಿನ ಚೌಕಟ್ಟಲ್ಲಿ ಏನು ಮಾಡಬೇಕು ಅದನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೀವಿ. ಇನ್ನು ಉಳಿದಂಥ ಎಲ್ಲ ಯುವಕರು, ಎಲ್ಲ ನಾಗರಿಕರು ತಮ್ಮ ಕೆಲಸಗಳಲ್ಲಿ ತಾವು ತೊಡ್ಕೊಬೋದು. ಮತ್ತು ಈ ಒಂದು ಏನು ಕೆಲಸ ಆಗಿದೆ ಪ್ರದೀಪ್ ಈಶ್ವರ್ ಅಂತ ಶಾಸಕರು ತಿಕ್ಕಿದ್ದಕ್ಕೆ ನಾವೆಲ್ಲರೂ ಸಹ ಅನುಭವಿಸ್ತಾ ಇದ್ದೀವಿ, ಅದು ಬೇರೆ ವಿಷಯ. ಆದರೆ ಇದನ್ನು ಇಲ್ಲಿಗೆ ನಿಲ್ಲಿಸೋಣ, ಮುಂದಕ್ಕೆ ನಮ್ಮ ಜೀವನಗಳನ್ನು ಕಟ್ಕೊಳ್ಳೋ ಅಂತ ಕೆಲಸ ಮಾಡೋಣ. ದಯವಿಟ್ಟು ಯಾರು ಇನ್ನು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳೋದು, ತುಂಬ ಬೇರೆ ಬೇರೆ ಆದಂತಹ ಸುದ್ದಿಗಳನ್ನು ಪ್ರಚಾರಗಳನ್ನು ಮಾಡೋದು ಬೇಡ. ಇದನ್ನು ಇಲ್ಲಿಗೆ ಬಿಟ್ಟು ಮುಂದಕ್ಕೆ ಹೋಗೋಣ, ಶಾಂತಿಯುತವಾಗಿ ಚಿಕ್ಕಬಳ್ಳಾಪುರವನ್ನು ಕಟ್ಟೋಣ, ನಮ್ಮ ಜೀವನಗಳನ್ನು ಕಟ್ಕೋಣ ಅಂತ ಈ ಮುಖಾಂತರ ಹೇಳ್ತೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈಗಾಗಲೇ FIR ಆಗಿರೋರ್ದು ಬಿಟ್ಟು ಅಂದಾರ್ಲಹಳ್ಳಿಯ ಒಬ್ಬರು, ಹನುಮಂತಪುರದ 3 ಮತ್ತು ರೇಣಮಾಕ್ಲಹಳ್ಳಿಯ ಒಬ್ಬರು, ಇವರನ್ನಾಗಲೇ ಅವರ ಕುಟುಂಬದವ್ರನ್ನ ನಾವು ಸಂಪರ್ಕ ಮಾಡಿದ್ದೀವಿ. ಅವರಿಗೆ ಏನು ಬೇಕೋ ಅದು ವ್ಯವಸ್ಥೆ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಇನ್ಯಾರೂ ಸಹ ಇಷ್ಟು ಜನ ಬಿಟ್ಟು ಬೇರೆ ಯಾರಿಗೂ ಏನೂ ತೊಂದರೆ ಆಗೋದಿಲ್ಲ. ದಯವಿಟ್ಟು ತಾವೆಲ್ಲರೂ ಆರಾಮಾಗಿರಬೇಕು ಅಂತ ಹೇಳ್ಬಿಟ್ಟು ಸವಿನಯವಾಗಿ ಕೇಳ್ಕೊತಾ ಇದ್ದೀನಿ. ಯಾವಾಗಲೂ ನಾವು ನಿಮ್ಮ ಜೊತೆ ಇರ್ತೀವಿ. ನಮ್ಮ ಕೈಲಾದಂತಹ ಅಳಲ್ ಸೇವೆ ನಿಮ್ಮ ಜೊತೆ ಮಾಡ್ತಾನೆ ಇರ್ತೀವಿ. ಯಾಕಂದರೆ ನೀವೆಲ್ಲ ಸೇರಿ ಮಾಡಿದ್ದಕ್ಕೇ ನಾವು ಇವತ್ತು ಜೀವನ ಕಟ್ಕೊಂಡಿದ್ದೀವಿ. ಎಲ್ಲರೂ ಆರಾಮಾಗಿರಿ. ಥ್ಯಾಂಕ್ ಯು ಸೋ ಮಚ್.